ಹೋಗುವಲ್ಲ ಪಪ್ಪ? ಎಂತ ಬೈಕಲ್ಲಿ ಹೋಗೋಯ್ತು, ಆದರೆ ನಿಂಗೆ ಇಲ್ಲಿಂದ ಅಲ್ಲಿಗೆ ಅಲ್ಲ, ಬೈಕಲ್ಲಿ ಮೊನ್ನೆ ಓಡಿ ಅಲ್ಲ, ಮೊನ್ನೆಂದ ಡೈಲಿ ಬೈಕಲ್ಲಿ ತಿರುಗಿ ಸಾಕಾಗಿದೆ. ಕಾರಲ್ಲಿ ಹೋಗುವ. ಕಾರ್ ಸಹ ಮತ್ತೆ ಇಟ್ಟಲ್ಲಿ ಇಟ್ಟು ತುಂಬ ದಿನ ಆಯ್ತಲ್ಲ, ಸ್ವಲ್ಪ ಓಡಿಸಿದಾಗ ಆಗ್ತದೆ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಇವತ್ತಿನ ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಇವತ್ತಿನ ವಿಷಯ ಅಂತ ಹೇಳಿದರೆ, ನಾವೀಗ ಸ್ವಲ್ಪ ಕೆಲಸ ಉಂಟು, ಹಾಗೆ ಗುತ್ತಿಗಾರಿಗೆ ಹೊರಟಿದ್ದೇವೆ. ನಾನು ಮತ್ತು ಅಪ್ಪ ಹಾಯ್ ಹೇಳಿ ಬ್ಲಾಗಿಗೆ. ಹಾಯ್ ಬ್ಲಾಗ್ ಅಷ್ಟು ನಮ್ಮ ಪರಾಜಯ ರೋಡು ಎಲ್ಲ ಫುಲ್ ಖಂಡಮಾಗಿದೆ. ಆ್ಯಕ್ಚುಲಿ ಈ ರೋಡಲ್ಲಿ ಡೈಲಿ ಈಗ ಓಡಾಡಿ ಗಾಡಿದ ಅವಸ್ಥೆ ಕೇಳಿ ಪ್ರಯೋಜನ ಇಲ್ಲ. ಒಳಗೆ ಫುಲ್ ಲಟಬಡ ಅಂತೇಳಿ ಎಲ್ಲ ಅರ್ಥುಂಟು. ಎಸ್, ನಾವೀಗ ಪೆಟ್ರೋಲ್ ಎಲ್ಲ ಹಾಕಿ ಹೊರಟಿದ್ದೀವಿ. ನಮಗೀಗ ಗುತ್ತಿಗಾರಿಗೆ ಹೋಗ್ಲಿಕ್ಕೆ 2 ರೋಡ್ ಆಪ್ಷನ್ ಉಂಟು. ಒಂದು ಸುಳ್ಳಿಯಾಗಿ ಗುತ್ತಿಗಾರು, ಇನ್ನೊಂದು ಪರಾಜಂದ ಮರ್ಕಂಜಕ್ಕಾಗಿ ಹೋಗ್ಬೋದು. ಆ್ಯಕ್ಚುಲಿ ಎಲ್ಲ ಹೇಳ್ತಾರೆ ಮರ್ಕಂಜ ರೋಡ್ ಅಷ್ಟೊಂದು ದೊಡ್ಡ ಸರಿ ಇಲ್ಲ ಅಂತೇಳಿ. ನೋಡು ಈಗ ಹೋಗಿ ಗೊತ್ತಾಗ್ತದೆ ಅಲ್ಲ ಹೇಗಿರ್ತದೆ ಅಂತ. ಯಾವುದು ಅರಂತೋಡ್ ತನಕಲ್ಲ, ಅದೇ ಮರ್ಕಂಜಂದ ಒಳಗೆ ಆ ರೋಡ್ ಸ್ವಲ್ಪ ಖಂಡಮಂತೆ. ನೋಡು ಈಗ ಹೋಗುವಾಗ ಗೊತ್ತಾಗ್ತದೆ ಅಲ್ಲ. ಹಾಗೆ ಸರಿ ಇಲ್ಲದಿದ್ದರೆ ಬರುವಾಗ ನಾವು ಆಚೆ ಸುಳ್ಳಿಯಾಗಿ ಬರುವ. ಯಸ್, ಖಂಡಮ್ ರೋಡ್ ಸಿಕ್ಕಿತು. ಒಂದು 4-5 ಕಿಲೋಮೀಟರ್ ಮಾತ್ರ ರೋಡ್ ಸ್ವಲ್ಪ ಚಂದಿತ್ತು. ಈಗ ಇಲ್ಲಿಂದ ಖಂಡಮ್ ರೋಡ್ ಸ್ಟಾರ್ಟ್ ಆಯಿತು. ಎಸ್, ನಾವೀಗ ಫೈನಲಿ ಗುತ್ತಿಗಾರಿಗೆ ರೀಚ್ ಆಗಿದ್ದೇವೆ. ಫಸ್ಟೊಂದಿಗೆ ಚಹಾ ಕುಡಿಬೇಕು. ಚಹಾ ಕುಡಿದು ನಂತರ ಬಂದ ಕೆಲಸನ ನೋಡುವ. ನೋಡುವಲ್ಲ. ಎಸ್, ನಾವು ಬಂದ ಕೆಲಸ ಎಲ್ಲ ಮುಗೀತು, ಮನೆಗೆ ಹೊರಡ್ತಿದ್ದೆ. ಹೌದಾ? ಸೀದಾ ಮನೆಗೆ ಹೋಗುವ. ಎಸ್, ಈಗ ಮನೆಗೆ ರೀಚ್ ಆದ್ವಿ. ಇನ್ನು ನಿಮಗೆ ಊಟ ಆಗಿ ಮತ್ತೆ ಸಿಗ್ತೇನೆ. ಮತ್ತು ರಾತ್ರಿ ಮನೇಲಿ ಒಂದು ಇವತ್ತು ಮಂಗಳವಾರದ ಪೂಜೆ ಉಂಟು, ಹಾಗೂ ಫ್ಯಾಮಿಲಿ ತರವಾಡು ಮನೇಲಿ ಭೂತ ಕೋಲ ಉಂಟು, ಅದಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗೆ ಮತ್ತೆ ಸಿಗ್ತೇನೆ. ಬಾಯ್ ಗೈಸ್, ಗುಡ್ ಈವ್ನಿಂಗ್. ನಾನು ಆಗ ಬಂದ ಮೇಲೆ ನಂತರ ಬ್ಲಾಗ್ ಏನು ಮಾಡಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ನಿದ್ರೆ ಬರ್ತಿತ್ತು. ಹಾಗೆ ಮಲಗಿ ಈಗ ಎದ್ದು ಸ್ನಾನ ಆದದಷ್ಟೇ. ಈಗ ನಮ್ಮ ಮಂದಿರದಲ್ಲಿ ಮಂಗಳವಾರದ ಭಜನೆ ಮತ್ತು ಪೂಜೆ ಉಂಟು, ಹಾಗೆ ಈಗ ಸ್ನಾನ ಎಲ್ಲ ಮಾಡಿದ್ದೇನೆ. ಬನ್ನಿ ಹೋಗುವೆ. ಎಸ್, ನಾವೀಗ ರೆಡಿಯಾಗಿ ಹೊರಟಿದ್ದೀವಿ ಕಾಸರಗೋಡಿಗೆ. ಅದೇ ಆಗ ಹೇಳಿದ್ದೆ ಅಲ್ಲ, ಒಂದು ಫ್ಯಾಮಿಲಿ ತರಾಡು ಮನೆಯಲ್ಲಿ ಭೂತ ಕೋಲು ಉಂಟು, ಹಾಗೆ ಹೊರಟಿದ್ದೇವೆ. ಎಂತೆಲ್ಲ ಉಂಟು? ಪಾಶಮೂರ್ತಿ ಉಂಟಲ್ಲ, ಗೊತ್ತಿಲ್ಲ, ಐಡಿಯಾ ಇಲ್ಲ. ತುಳುಕೋಲ. ಹಾಂ, ತುಳುಕೋಲ. ಕೇರಳ ತೆಯ್ಯಮ್ಮ ಅಲ್ಲ, ಕೇರಳದಲ್ಲಿ ತುಳುಕೋಲ. ಎಸ್, ಹಾಗೆ ನಾವು ಹೊರಟಿದ್ದೇವೆ. ನಾವು ಟೋಟಲ್ 5-6 ಜನ ಹೊರಟಿದ್ದೀವಿ. ಒಂದು 2 ಮಕ್ಕಳು, ಮತ್ತೆ ನಾವು 4 ಜನ ಇದ್ದೇವೆ. 4 ಜನ ಇದ್ದಾರೆ. ಚಿಕ್ಕಮ್ಮ ಕೊಟ್ಟು ಒಂದು 50-100 ರೂಪಾಯಿ ಆಗದುಂಟು. ಆಗ ತಗೊಂಡ ಅಣ್ಣ, ಇದು ನಾನೇ ಹಾಲು ತಂದಿದ್ದಾಗ ಅಮ್ಮಗೋಳಿ ತಗೊಂಡ ದುಡ್ಡು ಪುನಃ ಕೇಳಲಿಕ್ಕಿಲ್ಲ. ಅದಂದ್ರೆ ಆಗ ಅಮ್ಮ ಅವನ ಕೈಯಲ್ಲಿ ಹಾಲು ತರಿಸಿದ್ರು, ಹಾಗೆ ಅದರ ದುಡ್ಡು. ಯಾವುದು? ಅಲ್ಲ, ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತದೆ, ನೀವು ನೋಡ್ತೀರ ಗೈಸ್ ಈ ಬ್ಲಾಗ್ನ. ಎಸ್, ಅಲ್ಲಿ ರೆಡಿ ಆದ್ರು ಚಿಕ್ಕಪ್ಪ, ಪಪ್ಪು, ದಿಶು. ಎಸ್, ನಾವೆಲ್ಲ ಪ್ಯಾಂಟ್ ಹಾಕಿದ್ದು. ಒಂದು ಅಪ್ಪ ಅಂದ್ರೆ ನಮ್ದು ಚಿಕ್ಕಪ್ಪ, ಅವ್ರು ಮಾತ್ರ ಪ್ಯಾಂಟ್ ಹಾಕ್ಲಿಲ್ಲ. ಅವರು ಕಂಬ ಕಿತ್ಕೊಂಡು ಬಂದಿದ್ರ. ನಾವೆಲ್ಲ ಪ್ಯಾಂಟ್ ಹಾಕಿದ್ದನ್ನು ನೋಡಿ ಈಗ ಪುನಃ ಓಡಿದ್ರು ಮನೆಗೆ ಪ್ಯಾಂಟ್ ಹಾಕ್ಲಿಕ್ಕೆ. ಎಸ್, ಪಾಪು ಬ್ರೋನಾ ಮಗನ್, ನಾನೀಗ ಸತ್ಯ ಎಂತ ಆಗ್ಲಿಕ್ಕೆ ಹೇಳು? ನಾನಿಂಗ ಮಾವ ಮಾವ ಇವನು ನಂದು ಅಕ್ಕಂದು ಮಗ.
ಪ್ರತೀಕ್ ಅಂತ ಪಪ್ಪು ಹಾಯ್ ಅಲ್ಲ ಬ್ಲಾಗಿಗೆ ಹಾಯ್ ಹಾಗೆಲ್ಲ ಹೇಳ್ಬೇಕು. ಇವನು ದಿಶಾ ಅಂತ ಗೊತ್ತುಂಟಲ್ಲ. ಇವನು ಪ್ರತೀಕ್ಷಾ. ಪ್ರತೀಕ್ಷಾ ಕೂಡ ಆಯ್ತಾ ಸೀಟಲ್ಲಿ ಇಟ್ಟಿಡಬೇಡಿ. ಪ್ಯಾಂಟ್ ಹಾಕಿ ಬಂದ್ರ ಆಫ್ ಮಾಡ್ತಾರ. ಆಯ್ತಾಯ್ತು. ಬಾಯ್ ಸೌಡು ಅಲ್ಲ. ಹಲೋ ಗೈಸ್, ಎಸ್ ನಾವಿಲ್ಲಿಗೆ ಬಂದು ರೀಚ್ ಆಗಿ ಒಂದ್ಸಲ ಈಗ ಕೆಳಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಈಗ ಪುನಃ ಮೇಲೆ ಬಂದು ಈಗ ವಾಪಸ್ ಬರುವಾಗ ಇಲ್ಲಿ ಮೇಲೆ ತಲುಪುವಾಗ ಅಲ್ಲಿ ಕೆಳಗೆ ತಾಸ ಸೌಂಡ್ ಕೇಳ್ತಾ ಹಾಗೆ ಈಗ ಪುನಃ ಹೊರಟಿದ್ದೇವೆ. ಈಗ ಎಂತ ಅಲ್ಲಿ ಸ್ವಲ್ಪ ಕೂತ್ಕೊಂಡು ನಮಗೆ ಬೋರ್ ಆಯ್ತು. ಅಲ್ಲಿ ಮತ್ತೆ ನೆಟ್ವರ್ಕ್ ಸಹ ದೊಡ್ಡ ಸಿಕ್ಕಿರ್ಲಿಲ್ಲ, ಜನ ಸಹ ತುಂಬಾ ಇದ್ದಾರೆ. ಈಗ ಒಂದು ಫಂಕ್ಷನ್ ಮುಟ್ಟಿದೆವು, ದೈವ ಆಗ್ತಿರ್ಬೇಕು ಕಾಣಿಸ್ತದೆ. ಅದರದ ಕ್ಲಿಪ್ಪಿಂಗ್ಸ್ ನಾವಲ್ಲಿ ಬ್ಲಾಗ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಆದಷ್ಟು ಅಲ್ಲಿದ್ದ ಕ್ಲಿಪ್ಪಿಂಗ್ಸ್ ತೆಗೆದು ಹಾಕ್ತೇವೆ. ಬನ್ನಿ ಹೋಗ ನೋಡಿ ಹೇಗುಂಟು. ಅವನು ಎಸ್ ನಾವೀಗ ಫೈನಲಿ ಮನೆಗೆ ರೀಚ್ ಆದ್ವಿ. ಬೆಳಗಿನ ಜಾವ 2 ಗಂಟೆ. ಕಣ್ಣೆಲ್ಲ ಎಳಿತಾ ಇದೆ ನಿದ್ದೆಗೆ. ಈಗ ಜಸ್ಟ್ ಬಂದು ರೀಚ್ ಆದ್ದು. ಓಕೆ, ಹಾಗಾದರೆ ನಾನು ನಿಮಗೆ ತುಂಬ ದೊಡ್ಡ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಆದಷ್ಟು ಸಣ್ಣ ವ್ಲಾಗ್ ಮಾಡಿದ್ದೀವಿ ಇವತ್ತು. ಯಾಕೆಂದರೆ ಸ್ವಲ್ಪ ಮಧ್ಯದಲ್ಲಿ ಬ್ಯುಸಿ ಸಹ ಇದ್ದೆ, ಹಾಗಾಗಿ. ಎಸ್, ಹಾಗಾದರೆ ನಾಳೆದು ವೀಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಲವ್ ಯು, ಬಾಯ್.